ಹಾಯ್ ಹಲೋ ಗೈಸ್, ನಮಸ್ತೆ. ನಾನು ನಿಮ್ಮ ಟೆಕ್ ಬ್ರೋ. ನಿಜವಾಗ್ಲೂ ಈ ಲಾವನ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂತಹ ಲಾವಾ ಶಾರ್ಕ್ 5G ಫೋನ್ ನೋಡಿ ನಾನಂತೂ ಸೈಕ್ ಆಗೋದೆ ಗುರು. ಕೇವಲ ನಿನಗೆ 8,000ದಲ್ಲೇ ಒಂದು 5G ಫೋನನ್ನು ಕೊಡ್ತಾ ಇದ್ದಾನೆ ಗುರು. ಅಪರೂಪಕ್ಕೆ ಈ ಥರ ಒಂದು ಫೋನ್ನ ಬಿಟ್ಟಿದ್ದಾನೆ ಗುರು. ಈ ಫೋನಲ್ಲಿ ಏನೇನು ಫೀಚರ್ ಚೆನ್ನಾಗಿದೆ ಹಾಗೂ ಇನ್ನೂ ಏನೇನು ಕೊಡ್ಬೋದಿತ್ತು, ಇನ್ನೂ ಹಲವಾರು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗುರು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನಿಂಗೆ ಗೊತ್ತಲ್ವ ಗುರು. ವಾಡಿಗೋರು ಲೈಕ್ ಮಾಡೋರು ಸಬ್ಸ್ಕ್ರೈಬು. ಬಾಗುರು ವಿಡಿಯೋನ ಶುರು ಮಾಡಿಬಿಡೋಣ. ಈ ಲಾವಾ ಕಂಪನಿಯು ನಮ್ಮ ಭಾರತದ ಒಂದು ಬ್ರ್ಯಾಂಡ್ ಆಗಿದ್ದು, ಇದು ಅವಾಗವಾಗ ಅಂದರೆ ಸುಂಟ್ರಗಾಳಿ ಥರ ಅವಾಗವಾಗ ಒಂದೊಂದು ಫೋನನ್ನು ಬೆಂಕಿ ಥರ ಲಾಂಚ್ ಮಾಡ್ತಾನೆ ಇರುತ್ತೆ. ಈಗ ಪ್ರೆಸೆಂಟು ಲಾವನವರು ಶಾರ್ಕ್ 5G ಅಂತ ಅನ್ನೋ ಒಂದು 5G ಫೋನನ್ನು ಲಾಂಚ್ ಮಾಡಿದ್ದಾನೆ. ಈ ಫೋನನ್ನು ಲಾವಾ ಕಂಪನಿಯವರು ಮೇ 23, 2025 ಅಫಿಷಿಯಲ್ ಆಗಿ ಲಾಂಚ್ ಅನ್ನೋದನ್ನ ಮಾಡಿದ್ದಾರೆ. ಈ ಲಾವಾ ಶಾರ್ಕ್ ಫೋನಿನಲ್ಲಿ ನಿಮಗೆ ಆಂಡ್ರಾಯ್ಡ್ V15 ಸಿಸ್ಟಮ್ ಆಪರೇಟಿಂಗ್ ವರ್ಷನನ್ನು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾನೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ 2025ರಿಂದ ಆಂಡ್ರಾಯ್ಡ್ V15 ವರ್ಷನ್ನೇ ನಿಮಗೆ ನೋಡ ಸಿಗೋದು. ಅದೇ ಥರ ಲಾವಾರವರು ಕೂಡ ಯಾವುದೇ ತಪ್ಪನ್ನು ಮಾಡದೇ ಆಂಡ್ರಾಯ್ಡ್ V15 ವರ್ಷನನ್ನು ಈ ಫೋನಲ್ಲಿ ಯೂಸ್ ಮಾಡಿಕೊಂಡು ಬೆಸ್ಟು ಆಂಡ್ರಾಯ್ಡ್ ವರ್ಷನ್ ಅಂತಲೇ ಹೇಳ್ಬೋದು. ಇದಾದ ನಂತರ ಇನ್ನು ಈ ಫೋನ್ನ ಪರ್ಫಾರ್ಮೆನ್ಸ್ನ ನಾವು ನೋಡೋಣ. ಈ ಫೋನಿನಲ್ಲಿ ನಿಮಗೆ ಯೂನಿಸಾಕ್ T765 ಅನ್ನೋ ಒಂದು ಪ್ರೊಸೆಸರ್ನ ಕೊಡ್ತಾ ಇದ್ದಾನೆ. ಇದಾದ ನಂತರ ಈ ಫೋನಿನ ಡಿಸ್ಪ್ಲೇ ಬಗ್ಗೆ ನಾನೀಗ ಮಾತನಾಡ್ತಾ ಇದ್ದೀನಿ. ಈ ಫೋನಲ್ಲಿ ನಿಮಗೆ LCDಯ ಒಂದು ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ. ಎಲ್ಲರೂ ಅನ್ಕೋತೀರಾ ಇವನ್ಯಾಕೆ AMOLED ಕೊಡ್ಬೋದಿತ್ತು ಅಂತ. ನೀವು ಒಂದ್ಸಲ ಯೋಚನೆ ಮಾಡಿ. ಬರೀ 8,000ಕ್ಕೆ AMOLEDನ ಕೊಟ್ಟರೆ ಅವ್ರಿಗೆ ಕಂಪ್ನಿಯವ್ರಿಗೆ ಯಾವುದೇ ರೀತಿ ಲಾಭ ಅನ್ನೋದು ಆಗೋದಿಲ್ಲ. AMOLED ಡಿಸ್ಪ್ಲೇ ಬಂದ್ಬಿಟ್ಟು ಕಾಸ್ಟ್ಲಿ ಇರುತ್ತೆ. ಆದ್ದರಿಂದ ಇವನು ಈ ಪ್ರೈಸ್ ರೇಂಜಿನಲ್ಲಿ ಬಜೆಟ್ ಫ್ರೆಂಡ್ಲಿ ಪ್ರೈಸ್ನಲ್ಲಿ ಇವನು LCD ಡಿಸ್ಪ್ಲೇನ ಯೂಸ್ ಮಾಡಿದ್ದಾನೆ. ಹಾಗೂ ಈ ಫೋನಿನ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.75ನ ಒಂದು ಡಿಸ್ಪ್ಲೇ ಇಂಚಸನ್ನು ಕೊಟ್ಟಿದ್ದಾನೆ. ಹಾಗೂ ಈ ಫೋನಿನ ರಿಫ್ರೆಶ್ ರೇಟ್ ಬಂದ್ಬಿಟ್ಟು 90 Hz ಇರುವಂತಹ ಒಂದು ರಿಫ್ರೆಶ್ ರೇಟನ್ನು ಹೊಂದಿದೆ. ಈ ರಿಫ್ರೆಶ್ ರೇಟ್ ಅಂದರೆ ಏನಪ್ಪ ಅಂತಂದರೆ, ನೀವು ಯಾವುದೇ ಒಂದು ಆ್ಯಪ್ಸನ್ನು ಅಥವಾ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ನಿಮಗೆ ಕ್ವಿಕ್ಕಾಗಿ ವರ್ಕ್ ಆಗುತ್ತೆ. ನಿಮಗೆ 3 ಥರ ರಿಫ್ರೆಶ್ ರೇಟ್ ಅನ್ನೋದು ಬರುತ್ತೆ. ಒಂದು 30 Hz, ಇನ್ನೊಂದು 90 Hz, ಇನ್ನೊಂದು 120 Hz ಅಂತ. ಈ ಲಾವನವರು 90 Hz ಯೂಸ್ ಮಾಡಿದ್ದಾರೆ. 120 Hz ಕೊಡೋಕ್ಕೆ ಆಗಲ್ಲ. ಏನಕ್ಕೆ ಅಂತಂದರೆ ಬಡ್ಜೆಟ್ ಫ್ರೆಂಡ್ಲಿ ಫೋನ್ ಆಗಿರೋದ್ರೆ ಬರೀ 8,000ಕ್ಕೆ 120 Hz ಕೊಟ್ಟರೆ ಕಂಪ್ನಿಗೆ ಯಾವುದೇ ರೀತಿ ಲಾಭ ಅನ್ನೋದು ಸಿಗಲ್ಲ. ಅವನು ಲೋ ಕ್ವಾಲಿಟಿನೂ ಕೊಡದೆ ಹೈ ಕ್ವಾಲಿಟಿನೂ ಕೊಡದಲ್ಲೇ ಮೀಡಿಯಂ ಕ್ವಾಲಿಟಿಯನ್ನು ಕೊಟ್ಟಿದ್ದಾನೆ. ಪರವಾಗಿಲ್ಲ, ನೀವು ಯೂಸಿಂಗ್ ಫೀಲು ನಿಮಗೇನು ಬ್ಯಾಡ್ ಅಂತ ಏನು ಅನಿಸೋದಿಲ್ಲ. ಒಂದು ಲೆವೆಲ್ಗೆ ಓಕೆ ಅಂತ ಹೇಳ್ಬೋದು 90 Hz. ಹಾಗೂ ನಿಮಗೆ ಈ ಫೋನಲ್ಲಿ ನಿಮಗೆ ಪಂಚೋಲ್ ಡಿಸ್ಪ್ಲೇನ ಕೊಟ್ಟಿಲ್ಲ. ಅದರ ಬದಲು ಇವನು ವಾಟರ್ ಡ್ರಾಪ್ ನಾಚ್ ಅನ್ನೋ ಒಂದು ಡಿಸ್ಪ್ಲೇನ, ಬಜರ್ ಲೆಸ್ ಡಿಸ್ಪ್ಲೇನ ಈ ಫೋನಿನಲ್ಲಿ ಕೊಟ್ಟಿದ್ದಾನೆ. ಒಂದು ಡಿಫ್ರೆಂಟ್ ಟೈಪ್ನಲ್ಲಿ ಕೊಟ್ಟಿದ್ದಾನೆ. ಈಗ ಡಿಸ್ಪ್ಲೇ ಬಗ್ಗೆ ನೋಡೋದು. ಇದಾದ ನಂತರ ನಾವು ಈ ಫೋನಿನ ಡಿಸೈನ್ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಿನ ಹೈಟ್ ಬಂದ್ಬಿಟ್ಟು 168.04 mm ಒಂದು ಹೈಟನ್ನು ಈ ಲಾವಾ ಶಾರ್ಕ್ ಫೋನ್ ಹೊಂದಿದೆ. ಹಾಗೂ ಈ ಫೋನಿನ ವಿಡ್ತ್ ಬಂದ್ಬಿಟ್ಟು 77.8 mm ಒಂದು ವಿಡ್ತನ್ನು ಹೊಂದಿದೆ. ಈ ಫೋನಿನ ದಪ್ಪ ಅಂದರೆ ಥಿಕ್ನೆಸ್ ಬಂದ್ಬಿಟ್ಟು 8.2 mm ಒಂದು ಥಿಕ್ನೆಸ್ಸನ್ನು ಹೊಂದಿದೆ. ಹಾಗೂ ಈ ಫೋನಿನ ತೂಕ ಎಷ್ಟಿದೆ ಅಂತಂದರೆ 200 ಗ್ರಾಮ್ಸ್ನ ಒಂದು ತೂಕನ ಹೊಂದಿದೆ. ಅಂದರೆ ಒಂದು ತೂಕ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಮೀಡಿಯಂ ತೂಕ ಬಂದೇ ಬರುತ್ತೆ 200 ಗ್ರಾಮ್ಸ್ ಅಂದರೆ. ಹಾಗೂ ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ IP54ನ ಒಂದು ಸ್ಪ್ಲಾಶ್ ಪ್ರೂಫ್ ಹಾಗೂ ಡಸ್ಟ್ ಪ್ರೂಫನ್ನು ಇವನು ಕೊಡ್ತಾ ಇದ್ದಾನೆ. IP54 ರೆಸಿಸ್ಟೆಂಟ್ ಅಂದರೆ ನೀವು ಇನ್ ಕೇಸ್ ಏನೋ ಸಣ್ಣ ಸಣ್ಣ ಮಳೆ ಹನಿಗಳು ಕೂಡ ನಿಮ್ಮ ಫೋನ್ನ ಮೇಲೆ ಬಿದ್ದರೆ ಯಾವುದೇ ರೀತಿ ಒಳಗಡೆ ಅದು ಹೋಗಲು ಆಗೋದಿಲ್ಲ. ಹಾಗೂ ಸಣ್ಣ ಸಣ್ಣ ಧೂಳಿನ ಕಣಗಳು ಕೂಡ ನಿಮ್ಮ ಫೋನ್ನ ಒಳಗಡೆ ಹೋಗಲು ಆಗೋದಿಲ್ಲ. ಆ ರೀತಿ ಒಂದು ಇವನು IP54ನ ಒಂದು ರೇಟಿಂಗನ್ನು ಕೊಡ್ತಾ ಇದ್ದಾನೆ. ನಂತರ ನಾವು ಕ್ಯಾಮ್ರಾ ಪಾರ್ಟ್ನ ಬಗ್ಗೆ ಈಗ ಮಾತನಾಡೋಣ. ನಿಮಗೆ ಬ್ಯಾಕ್ ಸೈಡ್ ನೋಡೋದಾದರೆ ನಿಮಗೆ ಒಂದೇ ಒಂದು ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾನೆ. ಅದು ಎಷ್ಟಪ್ಪ ಅಂತಂದರೆ 13 MP ಒಂದು ಕ್ಯಾಮರಾವನ್ನು ಕೊಡ್ತಾ ಇದ್ದಾನೆ. ಹಾಗೂ ಕ್ಯಾಮರಾದ ಪಕ್ಕ ಒಂದು LED ಫ್ಲ್ಯಾಶನ್ನು ಕೂಡ ಕೊಟ್ಟಿದ್ದಾನೆ. ಕ್ಯಾಮ್ರಾ ಜಾಸ್ತಿ ಕೊಡ್ಬೋದಿತ್ತೇನೋ, ಒಂದು 30 MP ಕೊಟ್ಟಿದ್ದರೂ ಕೂಡ ಚೆನ್ನಾಗಿರೋದು ಅಂದ್ಕೊಬೋದು. ಬಟ್ 13 MP ಕೊಟ್ಟಿದ್ದಾನೆ. ಏನಕ್ಕೆ ಅಂತಾರೆ ನಾವು ಅವ್ರ ಎಕ್ಸ್ಟ್ರಾ ಕೇಳೋಕ್ಕಾಗಲ್ಲ. ಏನಕ್ಕೆ ಅಂತಾರೆ ಬಜೆಟ್ ಫ್ರೆಂಡ್ಲಿ ಫೋನು 8,000ಕ್ಕೆ ಇದು ಕೊಡೋದೇ ಹೆಚ್ಚು ಅಂತ ಅವ್ರು ಅಂದ್ಕೊಂಡು ಕೊಟ್ಟಿದ್ದಾರೆ. ಆದರೂ ಕೂಡ ಕ್ಯಾಮ್ರಾ ಯೂಸ್ ಮಾಡಿ ನೋಡಿದ್ರೆ ಪರವಾಗಿಲ್ಲ, ಒಂದು ರೇಂಜ್ಗೆ ಓಕೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಕೆಟ್ಟದಾಗೇನು ಬರೋಲ್ಲ. ಒಂದು ಮೀಡಿಯಂ ಕ್ವಾಲಿಟಿಯ ಒಂದು ಪಿಕ್ಚರನ್ನು ನಿಮಗೆ ಕೊಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ನಿಮಗೆ 5 MP 5 MP ಒಂದು ಕ್ಯಾಮರಾವನ್ನು ಕೊಡ್ತಾ ಇದ್ದಾನೆ. ಹಾಗೂ ಒಂದು ಸ್ಕ್ರೀನ್ ಫ್ಲ್ಯಾಶನ್ನು ಕೂಡ
ಫ್ರಂಟ್ ಕ್ಯಾಮ್ರಾಕ್ಕೋಸ್ಕರ ಕೊಡ್ತಾ ಇದ್ದಾನೆ. ನೋಡಿದ್ರಲ್ಲ ಕ್ಯಾಮ್ರಾ ಪಾರ್ಟು, ಒಂದು ಮೀಡಿಯಂ ಕ್ವಾಲಿಟಿಯ ಒಂದು ಕ್ಯಾಮ್ರಾವನ್ನು ಕೊಟ್ಟಿದ್ದಾನೆ. ಆ ಬಜೆಟ್ಗೆ ಏನು ಬೇಕೋ ಅಷ್ಟು ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾನೆ. ಈ ಫೋನ್ನ ಬ್ಯಾಟ್ರಿ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಲ್ಲಿ ನಿಮಗೆ 5000 mAhನ ಒಂದು ಬ್ಯಾಟರಿಯನ್ನು ಕೊಡ್ತಾ ಇದ್ದಾನೆ. ಹಾಗೂ 10 ವಾಟ್ಸ್ನ ಒಂದು ಅಡಾಪ್ಟರನ್ನು ಕೂಡ ಬಾಕ್ಸ್ನ ಒಳಗಡೆ ಕೊಡ್ತಾ ಇದ್ದಾನೆ. ಪರವಾಗಿಲ್ಲ, ನೀವು ಬೇರೆ ಬ್ರ್ಯಾಂಡಲ್ಲಿ ಹೋದರೆ ಈ 7-8 ಸಾವಿರಕ್ಕೆಲ್ಲ ಫೋನ್ ಕೊಡ್ತಾನೆ, ಬಟ್ ಅಡಾಪ್ಟರನ್ನು ಕೊಡೋಲ್ಲ. ಆದರೆ ಈ ಲಾವಾ ಫೋನಲ್ಲಿ ನಿಮಗೆ 5000 mAh ಬ್ಯಾಟ್ರಿ ಪ್ಲಸ್ಸು ಒಂದು 10 ವಾಟ್ಸ್ನ ಒಂದು ಅಡಾಪ್ಟರನ್ನು ಕೊಡ್ತಾ ಇದ್ದಾನೆ. ಇದಾದ ನಂತರ ಈ ಫೋನ್ನ ಸ್ಟೋರೇಜ್ನ ನೋಡೋಣ. ಈ ಫೋನಿನಲ್ಲಿ ಇವರು ಒಂದೇ ವೇರಿಯಂಟ್ನ ಲಾಂಚ್ ಮಾಡಿರೋದು. ಅದ್ಯಾವುದಪ್ಪ ವೇರಿಯಂಟು ಅಂತಂದರೆ 464 GB ಒಂದೇ ಒಂದು ವೇರಿಯಂಟನ್ನು ಇವರು ಬಿಟ್ಟಿದ್ದಾರೆ. ಹಾಗೂ ನೀವು ಅಪ್ ಟು 1 TB ತನಕ ಸ್ಟೋರೇಜನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಮೆಮೊರಿ ಕಾರ್ಡ್ ಅನ್ನೋದನ್ನ ಹಾಕ್ಕೊಂಡು. ನಂತರ ಈ ಫೋನಿನ ನೆಟ್ವರ್ಕ್ ಹಾಗೂ ಕನೆಕ್ಟಿವಿಟಿ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಲ್ಲಿ ನೀವು 2 ಸಿಮ್ಗಳನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಅಂದರೆ 2 ನ್ಯಾನೋ ಸಿಮ್ಗಳನ್ನು ಹಾಕ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೂ ನೀವು ಮೆಮೊರಿ ಕಾರ್ಡ್ ಆಪ್ಷನನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾನೆ, ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇನ್ನು ಈ ಫೋನ್ ಯಾವ್ಯಾವ ನೆಟ್ವರ್ಕಿಗೆ ಸಪೋರ್ಟ್ ಮಾಡುತ್ತೆ ಅಂತಂದರೆ 4G 5G ನೀವು ಯಾವ ಸಿಮ್ ಹಾಕ್ಕೊಂಡು ಯೂಸ್ ಮಾಡ್ತೀರೋ 2 ನೆಟ್ವರ್ಕನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಬಗ್ಗೆ ನೋಡೋದಾದರೆ ನಿಮಗೆ ಬ್ಲೂಟೂತ್ V 4.2 ಕನೆಕ್ಟಿವಿಟಿಯನ್ನು ಇದು ಹೊಂದಿದೆ. ಇನ್ನು ನಿಮಗೆ ಈ ಫೋನಲ್ಲಿ ಒಂದು ಆಡಿಯೋ ಜಾಕನ್ನು ಕೊಟ್ಟಿದ್ದಾನೆ. ಫೈನಲ್ ಆಗಿ ನಾವು ಈ ಫೋನ್ನ ಫಿಂಗರ್ ಪ್ರಿಂಟ್ ಬಗ್ಗೆ ಮಾತನಾಡೋಣ. ಈ ಫೋನಲ್ಲಿ ನಿಮಗೆ ಒಂದು ಸೈಡ್ ಮೌಂಟ್ನ ಒಂದು ಫಿಂಗರ್ ಪ್ರಿಂಟನ್ನು ಕೊಡ್ತಾ ಇದ್ದಾನೆ. ಇದು ಒಂದು ಬೆಸ್ಟ್ ಫ್ಯೂಚರ್ ಅಂತಲೇ ಹೇಳ್ಬೋದು. ನಿಮಗೆ ಬೇರೆ ಬ್ರ್ಯಾಂಡಲ್ಲಿ ಹೋದರೆ ನಿಮಗೆ ಫಿಂಗರ್ ಪ್ರಿಂಟ್ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ. ಬರೀ 7-8 ಸಾವಿರದಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟರೆ ಕಂಪನಿಗೆ ಏನೂ ವರ್ಕ್ ಆಗೋದಿಲ್ಲ. ಆ ಕಾರಣದಿಂದ ಬೇರೆ ಬ್ರ್ಯಾಂಡಲ್ಲಿ ಫಿಂಗರ್ ಪ್ರಿಂಟನ್ನು ಕೊಡೋಲ್ಲ. ಆದರೆ ಈ ಲಾವಾ ಕಂಪನಿಯವರು ಒಂದು ಸೈಡ್ ಮೌಂಟ್ನ ಒಂದು ಫಿಂಗರ್ ಪ್ರಿಂಟನ್ನು ಕೊಡ್ತಾ ಇದ್ದಾನೆ. ಇನ್ನು ನೀವು ಫೋನನ್ನು ತೊಗೊಂಡು ಅನ್ಬಾಕ್ಸನ್ನು ಮಾಡಿದ್ರೆ ನಿಮಗೆ ಮೊದಲನೇದಾಗಿ ಒಂದು ಟ್ರಾನ್ಸ್ಪರೆಂಟು ಪೌಚ್ ಅನ್ನೋದು ನಿಮಗೆ ನೋಡ ಸಿಗುತ್ತದೆ. ಈ ಪೌಚು ಕೂಡ ಒಂದು ಬಿಲ್ಡ್ ಕ್ವಾಲಿಟಿಯನ್ನು ಒಳ್ಳೆ ಕ್ವಾಲಿಟಿಯನ್ನು ಕೊಟ್ಟು ಒಂದು ಪೌಚ್ ನಿಮಗೆ ನೋಡ ಸಿಗುತ್ತದೆ. ಇದಾದ ನಂತರ ಒಂದು ಫೋನು ನೋಡೋಕ್ಕೆ ನಿಮಗೆ ಸಿಗುತ್ತೆ. ಫೋನ್ನ ಕೆಳಗಡೆ ನಿಮಗೆ ಒಂದು 10 ವಾಟ್ಸ್ನ ಅಡಾಪ್ಟರ್ ಹಾಗೂ ಕೇಬಲ್ ಹಾಗೂ ಸಿಮ್ ಇಂಜೆಕ್ಷನ್ ಅನ್ನೋದನ್ನ ಕೊಟ್ಟಿದ್ದಾನೆ. ಫೈನಲ್ ಆಗಿ ನೋಡೋದಾದರೆ ಈ ಬಡ್ಜೆಟಲ್ಲಿ ಅಂದರೆ 7000 ಬಡ್ಜೆಟಲ್ಲಿ ನಿಮಗೆ ಒಂದು ಬೆಸ್ಟು 5G ಫೋನ್ ಅಂತಲೇ ಹೇಳ್ತೀನಿ. ಅಂದರೆ ಗೇಮ್ ಆಡೋಕ್ಕೂ ಕೂಡ ಒಂದು ಮೀಡಿಯಂ ಕ್ವಾಲಿಟಿಯಲ್ಲಿ ಓಕೆ ಅಂತಲೇ ಹೇಳ್ಬೋದು. ಈ ಲಾವಾ ಕಂಪನಿಯು ನಮ್ಮ ದೇಶೀಯ ಕಂಪನಿಯಾಗಿದ್ದು ಒಂದು 8000 ರೇಂಜ್ನಲ್ಲಿ ಒಂದು ಬೆಸ್ಟ್ ಫೀಚರನ್ನು ಕೊಟ್ಟಿದ್ದಾನೆ. ಯಾರಿಗೆಲ್ಲ ಮನೆ ಯೂಸ್ಗೆ ಅಥವಾ ಸಿಂಪಲ್ಲಾಗಿ ಯೂಸ್ ಮಾಡ್ತಾರೋ ಅಂಥವ್ರಿಗೆ ಈ ಫೋನು ತುಂಬ ಬೆಸ್ಟ್ ಅಂತಲೇ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.